ಅಗ್ನಿ ವಚನ ವಿಜಯೋತ್ಸವದ ಅಂಗವಾಗಿ ಬೀದರ್ ನಗರದಲ್ಲಿ ಭವ್ಯ ಮೆರವಣಿಗೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಸ್ತಬ್ಧ ಚಿತ್ರದೊಂದಿಗೆ ಹಾಗೂ ವಚನ ಸಾಹಿತ್ಯದ ಮೆರವಣಿಗೆ ನಡೆಯುತ್ತದೆ. ಬಸವ ಸೇವಾ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಂಡಿರುವ ವಚನ ವಿಜಯೋತ್ಸವ ವಿವಿಧ ಪೂಜರಿಂದ ಪುಷ್ಪಾರ್ಚನೆ ಹಾಗೂ ವಚನ ಪಠಣ ನಡೆಸಿ ಮೆರವಣಿಗೆಗೆ ಚಾಲನೆ ನೀಡಲಾಗಿದೆ. ಮೆರವಣಿಗೆ ವೇಳೆ ಧರ್ಮ ಗ್ರಂಥ ವಚನ ಸಾಹಿತ್ಯ ಹೊತ್ತು ಸಾಗಿದ ಶರಣೀಯರು. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಬಸವಗಿರಿಯವರೆಗೆ ಭವ್ಯ ಮೆರವಣಿಗೆ ಸಾಗುತ್ತದೆ. ಇನ್ನು ಮೆರವಣಿಗೆಯಲ್ಲಿ ಒಂಟೆ, ಕುದುರೆ, ವಿವಿಧ ಜಾನಪದ ಕಲಾ ತಂಡಗಳು ಕೂಡ ಭಾಗಿಯಾಗಿದ್ದಾರೆ. 12ನೇ ಶತಮಾನದ ಶರಣರ ವೇಷಭೂಷಣಗಳನ್ನು ಧರಿಸಿ ಮೆರವಣಿಗೆಯಲ್ಲಿ ಗಮನ ಸೆಳೆದಿದ್ದಾರೆ. ಮೆರವಣಿಗೆಯಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದಾರೆ. ಮೆರವಣಿಗೆಯಲ್ಲಿ ಸುಮಾರು 3,000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದಾರೆ. ಶರಣ ಸಲ್ಲಿಸುತ್ತಾ ಮತ್ತು ನಮ್ಮ KBN ನಾಗೂರ್ ಅಣ್ಣವರು ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಇದ್ದು ಆ ಒಂದು ಸಂಕಲ್ಪ ಈಡೇರಿದೆ. ನಾವೆಲ್ಲ ನೀವು ಅಧ್ಯಕ್ಷ ಮಾಡ್ತೀವಿ ಎಲ್ಲಾ ಕಮಿಟಿದವರಿಗೆ ಅಂತ ಅವ್ರ ಅಣ್ಣರು ಹೇಳಿದ್ರು. ನಿಜವಾಗ್ಲೂ ಅಣ್ಣವ್ರು ಇಲ್ಲೆಲ್ಲರೂ ಏನ್ ದುಡಿಲತ್ತಲ್ಲ, ಅವ್ರು ಯಾರು ಕೂಡ ಯಾವುದೇ ಆಸೆ ಇಲ್ಲದೇನೆ ಕೇವಲ ಬಸವ ತತ್ವ ಪ್ರಸಾರ ಆಗ್ಬೇಕಂತಕ್ಕಂಥ ಶರಣರಾದ ಲಿಂಗಣ್ಣ ಕಲಬುರ್ಗಿ ಅವರು ಇವತ್ತು ಧ್ವಜಾರೋಹಣ ಮಾಡಿದ್ದಾರೆ. ಅವರು ಅಂತ ಇದ್ರು, ನಾನು ಕಲಬುರ್ಗಿ ಅವ್ರು ನೆನಪಾದ್ರೆ ಕಣ್ಣ ನೀರು ಏನಂದ್ರೆ ನಾವು ಆ ತತ್ವ ದೈವಿ ಸೂತ್ರಗಳು ವಚನ ಸಾಹಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮತ್ತೆ ಪ್ರಸಾರ ಮಾಡ್ತಕ್ಕಂಥ ನಮ್ಮ ನಡೆಯಿಂದ ವಚನ ವಿಜಯೋತ್ಸವಕ್ಕೆ ವಿಶ್ವಗುರು ಬಸವಣ್ಣನವರಿಗೆ ಲಿಂಗಾಯತ ಧರ್ಮ ವಿಶ್ವಗುರು ಬಸವಣ್ಣನವರಿಗೆ 24ನೇ ವಚನ ವಿಜಯೋತ್ಸವಕ್ಕೆ ಭಾರತ ದೇಶ ನೆಪ ಮಾತ್ರ ನೇತೃತ್ವ ಬಸವ ಸೇವಾ ಪ್ರತಿಷ್ಠಾನ. ಆದ್ರೆ ಇದು ಎಲ್ಲ ಬೀದರ್ ನಾಗರಿಕರ ಉತ್ಸವ. ಇದು ವಚನ ವಿಜಯೋತ್ಸವ ಅಂತಕ್ಕಂಥದ್ದು ನಾವ್ಯಾರು ಕೂಡ ಮರಿಬಾರ್ದು. ಅಂತ ಒಂದು ಬೀದರ ಹಬ್ಬ ಇದು ವಚನ ವಿಜಯೋತ್ಸವ. ಪೊಲೀಸ್ ಇದ್ದವ್ರಿ ಅಂದಿದ್ದಾನ, ನೀವೇ ಅಂದಿಲ್ಲ. ಅದಕ್ಕೆ ಎಲ್ಲತ್ತಿದ್ದಾರೆ ದಯವಿಟ್ಟು